ನಿಮಗೆಲ್ಲ ಗೊತ್ತೇ ಇದೆ, ಮೊನ್ನೆ ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಅವರ ಮನೆಗೆ ಒಬ್ಬ ದರೋಡೆಕೋರ ನುಗ್ಗುತ್ತಾನೆ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಇರಿತಾನೆ. ಅದಾದ ನಂತರ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅದರ ನಂತರ ಸೈಫ್ ಅಲಿ ಖಾನ್ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಅವರು ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಯಾರು ಆತ? ಯಾಕೆ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ್ದ? ಅಸಲಿಗೆ ಆತ ದರೋಡೆಕೋರನ ಅಥವಾ ಸೈಫ್ ಅಲಿ ಖಾನ್ ಅವರನ್ನ ಕೊಲೆ ಮಾಡುವುದಕ್ಕೆ ಅಂತಾನೆ ಅಲ್ಲಿಗೆ ಬಂದಿದ್ದ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದ್ವು. ಅದಾದ ನಂತರ ಒಬ್ಬ ಆರೋಪಿಯನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಒಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಸೈಫ್ ಅಲಿ ಖಾನ್ ಕೇಸ್ನಲ್ಲಿ ಪೊಲೀಸರು ಎಡವಟ್ಟು ಮಾಡಿಕೊಂಡ್ರ? ಆರೋಪಿನೇ ಬೇರೆ, ಅರೆಸ್ಟ್ ಆಗಿರುವಂಥ ವ್ಯಕ್ತಿನೇ ಬೇರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಹೇಳಲಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸೈಫ್ ಅಲಿ ಖಾನ್ ಕೇಸಿನಲ್ಲಿ ಪೊಲೀಸರು ತಪ್ಪು ಮಾಡಿಬಿಟ್ರ? ಆರೋಪಿ ಅಲ್ಲದವನನ್ನ ಅರೆಸ್ಟ್ ಮಾಡಿ ಎಡವಟ್ಟು ಮಾಡಿಕೊಂಡ್ರ? ಹಾಗಾದ್ರೆ ಮುಂಬೈ ಪೊಲೀಸ್ ಆರೋಪಿಯ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗದೆ ಪೊಲೀಸರು ಪರದಾಡ್ತಾ ಇದ್ದಾರೆ. ದಾಳಿಕೋರನೇ ಬೇರೆ, ಅರೆಸ್ಟ್ ಆದವನೇ ಬೇರೆ ವ್ಯಕ್ತಿನ? ಹಾಗಾದ್ರೆ ಸೈಫ್ ಮನೆಯಲ್ಲಿ ಸಿಕ್ಕ 19 ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ದಾಳಿಕೋರನ ಫಿಂಗರ್ ಪ್ರಿಂಟ್ ಬೇರೆ, ಸೈಫ್ ಮನೆಯಲ್ಲಿ ಸಿಕ್ಕ ಬೆರಳಚ್ಚು ಬೇರೆ. ದಾಳಿಕೋರ ಅಂತ ಶಹಜಾದ್ ನನ್ನ ಅರೆಸ್ಟ್ ಮಾಡಿದ್ರು ಮುಂಬೈ ಪೊಲೀಸರು. ಸೈಫ್ ಮನೆಯಲ್ಲಿ ಸೈಫ್ ಅಲಿ ಖಾನ್ ಕೊಲೆಗೆ ಯತ್ನಿಸಿದ್ದು ಶಹಜಾದ್ ಅಲ್ವಾ? ಹಾಗಾದ್ರೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗದೆ ತಲೆ ಕೆಡಿಸಿಕೊಂಡಿದ್ದಾರೆ ಮುಂಬೈನ ಪೊಲೀಸರು. ಮುಂಬೈ ಪೊಲೀಸರ ಎಡವಟ್ಟಿಗೆ ಹೊಸ ಸೇರ್ಪಡೆ, ಫಿಂಗರ್ ಪ್ರಿಂಟ್ ಮಿಸ್ ಮ್ಯಾಚಿಂಗ್. ಮೊದಲು ಛತ್ತೀಸ್ಗಢದ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ತೆಗೆದುಕೊಂಡಿದ್ರು ಮುಂಬೈ ಪೊಲೀಸರು. ಆರೋಪಿ ಅವನಲ್ಲ ಅಂತ ಗೊತ್ತಾಗಿ ರಿಲೀಸ್ ಮಾಡಲಾಗಿತ್ತು. ಆತನ ಬದುಕು ಕೂಡ ಹಾಳಾಗಿತ್ತು. ಛತ್ತೀಸ್ಗಢದ ಶಂಕಿತ ವ್ಯಕ್ತಿಯ ಕೆಲಸ ಹೋಗಿತ್ತು, ಫಿಕ್ಸ್ ಆಗಿದ್ದ ಮದುವೆ ಕ್ಯಾನ್ಸಲ್ ಆಗಿತ್ತು ಪಾಪ. ಈಗ ಈತನೇ ಆರೋಪಿ ಅಂತ ಅರೆಸ್ಟ್ ಮಾಡಿದ್ದ. ಬೆರಳಚ್ಚು ಮ್ಯಾಚ್ ಆಗದೆ ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆ ಈಗ ಮುಂಬೈ ಪೊಲೀಸ್ನವರು. ನೋಡಿ, ಪೊಲೀಸ್ನವರು ಒಂದು ಪ್ರಕರಣವನ್ನ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಮತ್ತು ತನಿಖೆ ಮಾಡ್ತಾರೆ ಅನ್ನೋದರ ಮೇಲೆ ಆರೋಪಿ ಯಾರು, ಆತನ ಹಿನ್ನೆಲೆ ಏನು ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಮುಂಬೈ ಪೊಲೀಸ್ನವರ ಮೇಲೆ ಈ ಪ್ರಕರಣದಲ್ಲಿ ಒತ್ತಡ ಇದ್ದಿದ್ದು ನಿಜ. ಆದರೆ ಸಿಕ್ಕವರನ್ನ ಅರೆಸ್ಟ್ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರ? ಮೊದಲಿಗೆ ಒಬ್ಬ ವ್ಯಕ್ತಿಯನ್ನ ಇದೇ ಪ್ರಕರಣದ ಅಡಿ ಅರೆಸ್ಟ್ ಮಾಡಿದಾಗ ಪಾಪ ಆತನ ಜೀವನವೇ ಹಾಳಾಗೋಗ್ಬಿಡ್ತು. ಆತನ ಮದುವೆ ಇತ್ತು, ಅದು ಕೂಡ ಕ್ಯಾನ್ಸಲ್ ಆಗೋಗ್ಬಿಡ್ತು. ಯಾರು ಒಪ್ಕೊಳ್ತಾರೆ ಹೆಣ್ಣು ಕೊಡೋದಕ್ಕೆ? ಆತ ಆರೋಪಿ ಅಥವಾ ಸೈಫ್ ಅಲಿ ಖಾನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದಾಗ ಆ ವ್ಯಕ್ತಿಯ ಮದುವೆನೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಆತನ ಬದುಕೆ ಹಾಳಾಗೋಗ್ಬಿಡುತ್ತೆ. ಅದಾದ ನಂತರ ಮತ್ತೊಂದು ಎಡವಟ್ಟು, ಶಹಜಾದ್ ಅನ್ನೋ ವ್ಯಕ್ತಿಯನ್ನ ಇದೇ ಮುಂಬೈ ಪೊಲೀಸ್ನವರು ಸೈಫ್ ಅಲಿ ಖಾನ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದರೆ ಈಗ ಬೆರಳಚ್ಚು ಮ್ಯಾಚ್ ಆಗ್ತಾ ಇಲ್ಲ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ಮುಂಬೈ ಪೊಲೀಸ್ನವರು ಅಸಲಿ ಆರೋಪಿಯನ್ನ ಬಿಟ್ಟು, ಅಸಲಿ ಕ್ರಿಮಿನಲ್ನನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕಾದ್ದೋಣೋಣ ಇದಕ್ಕೆ ಮುಂಬೈ ಪೊಲೀಸ್ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬೆರಳಚ್ಚು ಮ್ಯಾಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈತನೇ ಆರೋಪಿ ಅಲ್ಲ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಇದರ ಬಗ್ಗೆ ಇನ್ನೂ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ತನಿಖೆ ಕೂಡ ನಡೆಯಲಿದೆ. ಹಾಗಾಗಿ ಯಾರು ಅಸಲಿ ಆರೋಪಿ ಅನ್ನೋದು ಇನ್ನೇನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ.